ಮಂಡ್ಯದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೊಟ್ಟಂತಹ ಹೇಳಿಕೆ ಅವರಿಗೆ ಸಂಕಷ್ಟ ತರೋದನ್ನ ಮುಂದುವರಿಸ್ತಾ ಇದೆ. ಅಲ್ಲಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆಗೆ ದೂರು ಕೊಡೋ ಕೆಲಸ ಕೂಡ ಮುಂದುವರಿತಾ ಇದೆ. ಹಾಗಾದ್ರೆ ಈಗ ಮತ್ತೆಲ್ಲಿ 2 ದೂರು ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಮತ್ತೆ 2 ದೂರು ದಾಖಲಾಗಿರುವುದು ಗೊತ್ತಾಗ್ತಾ ಇದೆ. ರಹೀಂ ಉಲ್ಲಾ ಹಾಗೂ ಉಸ್ಮಾನ್ ಎಂಬುವರಿಂದ ಈ ದೂರು ದಾಖಲಾಗಿದೆ. ಬೆಂಗಳೂರಿನ ಡಿಜೆಹಳ್ಳಿ ಮತ್ತು ಶೇಷಾದ್ರಿಪುರಂ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. 2 ಠಾಣೆಯಲ್ಲಿ ಪ್ರತ್ಯೇಕ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಎನ್ಸಿಆರ್ ಮಾಡಿ ಸದ್ಯಕ್ಕೆ 2 ಠಾಣೆಯ ಪೊಲೀಸರು ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹನುಮ ಜಯಂತಿ ವೇಳೆ ವಿವಾದಾತ್ಮಕ ಹೇಳಿಕೆಯನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಟ್ಟಿದ್ರು. ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಮುದಾಯದ ಹೆಣ್ಣಿನ ಗೌರವಕ್ಕೆ ಧಕ್ಕೆ ತರ್ತಾ ಇದೆ, ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಇವರೆಲ್ಲರ ವಾದ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ ಅವರನ್ನ ಬಂಧಿಸಿಲ್ಲ ಅಂತ ಕೋರ್ಟ್ಗೆ ಕೂಡ ಸರ್ಕಾರ ಇನ್ಫಾರ್ಮೇಶನ್ ಕೊಟ್ಟಿತ್ತು. ಬಟ್ ಸಂಕಷ್ಟ ಅಂತೂ ಮುಂದುವರಿತಾ ಇದೆ ಪ್ರಭಾಕರ್ ಭಟ್ ಅವರಿಗೆ. ಪ್ರಭಾಕರ್ ಭಟ್ ಹೇಳೋದಕ್ಕೆ ಹೊರಟಿದ್ದು ಒಂದು ಸಲಕ್ಕೆ ಹೇಳುವಂತಹ ತಲಾಕ್ ಅನ್ನ ನಿಷೇಧ ಮಾಡಿದ್ದು ಮೋದಿ ಸರ್ಕಾರ. ಅಂದ್ರೆ ವಾಟ್ಸಪ್ ಮೆಸೆಂಜರ್ ನಲ್ಲೆಲ್ಲ ಟ್ರಿಪಲ್ ತಲಾಕ್ ಅಂತ ಹೇಳಿ ಇನ್ಸ್ಟೆಂಟ್ ಆಗಿ ಕಳಿಸ್ತಾ ಇದ್ರಲ್ಲ, ಅದಕ್ಕೆ ಬ್ರೇಕ್ ಹಾಕಿದ್ದು ಮೋದಿ ಸರ್ಕಾರ ಅಂತ ಹೇಳೋ ಬದಲು ಹೇಳುವಂತಹ ಶಬ್ದಗಳು ಅಥವಾ ಆಯ್ಕೆ ಮಾಡಿಕೊಂಡಂತಹ ಶಬ್ದಗಳು ಸರಿಯಾಗಿಲ್ಲ ಅನ್ನೋದು ಒಂದು ವರ್ಗದ ವಾದ. ಸಾಮಾಜಿಕ ಜಾಲತಾಣದಲ್ಲೂ ಇದೇ ವಿಚಾರವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ.